ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ಇವತ್ತು ವಿಡಿಯೋದಲ್ಲಿ ನೋಡ್ತಾ ಇರೋದು ವಿಶೇಷವಾಗಿ ಕಾಲಭೈರವನ ದೇವಸ್ಥಾನದಲ್ಲಿ ಅಥವಾ ವಿಶೇಷವಾಗಿ ಶಿವನ ದೇವಸ್ಥಾನಗಳಲ್ಲಿ ಹಚ್ಚುವಂತಹ ಉಪ್ಪಿನ ದೀಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಋಣಬಾಧೆಗಳಿದ್ದರೆ ಅಂಥ ಋಣಬಾಧೆಗಳೆಲ್ಲ ಹೋಗಬೇಕು ಅಂತ ಅಂದರೆ, ಅಥವಾ ಆಯಸ್ಸು ಬೇಕು, ಆರೋಗ್ಯ ಅಭಿವೃದ್ಧಿ ಆಗಬೇಕು, ಅಥವಾ ನೀವು ಅಂದುಕೊಂಡಿರುವಂಥ ಪ್ರತಿಯೊಂದು ಕೆಲಸಗಳು ಸಂಪೂರ್ಣವಾಗಿ ಯಶಸ್ಸಿನ ಕಡೆಗೆ ಹೋಗಬೇಕು ಅಂತ ಬಯಸುವಂಥವರು ವಿಶೇಷವಾಗಿ ಶ್ರಾವಣ ಮಾಸದ ಸೋಮವಾರದ ದಿನಗಳಲ್ಲಿ ವಿಶೇಷವಾಗಿ ನೀವು ಈ ದೀಪನ ಹಚ್ಚುವಂಥದ್ದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಉಪ್ಪಿನ ದೀಪಗಳನ್ನು ಜಾಸ್ತಿ ಕಾಲಭೈರವನ ದೇವಸ್ಥಾನದಲ್ಲಿ ಅಥವಾ ಶಿವನ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಪಿತ್ರಾರ್ಜಿತವಾಗಿ ಬಂದಿರೋಂಥ ಶಾಪಗಳಿರ್ಬೋದು, ಅಥವಾ ಋಣಬಾಧೆಗಳಿರ್ಬೋದು, ಅಥವಾ ನೀವೇನಾದರೂ ಮನೆಯಲ್ಲಿ ಸಾಲ ಸೋಲ ಜಾಸ್ತಿ ಆಗಿರೋವಂಥದ್ದು, ಅಥವಾ ನೀವು ಮನೆ ಕಟ್ಟುವಂಥ ವಿಷಯಗಳಲ್ಲಿ ಅಡೆತಡೆಗಳಾಗಿರ್ಬೋದು, ನೀವು ಮಾಡ್ತಿರೋವಂಥ ಕೆಲಸಗಳಲ್ಲಿ ಅಡೆತಡೆ ಆಗಿರೋವಂಥದ್ದಾಗಿರ್ಬೋದು, ವಾಮಾಚಾರದ ಪ್ರಯೋಗ ಆಗಿರ್ಬೋದು, ಮಾಟಮಂತ್ರದ ಪ್ರಯೋಗಗಳಾಗಿರ್ಬೋದು, ಅದೆಲ್ಲ ಹೋಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಈ ದೀಪನ ಹಚ್ಚುವಂಥದ್ದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಅಡಕೆ ಪೆಟ್ಟಿಗೆ ಎಲೆ ತಗೊಂಡು ಅದರ ಮೇಲೆ 1 kg 1.5 kg ಅಷ್ಟು ಉಪ್ಪನ್ನು ಸುರಿದು ಅದರ ಮೇಲೆ 2 ಮಣ್ಣಿನ ದೀಪಗಳಿಗೆ ನೀವು ಎಳ್ಳೆಣ್ಣೆನ ಹಾಕಿ ಅಥವಾ ಸಾಸಿವೆ ಎಣ್ಣೆಗಳನ್ನು ಹಾಕಿ ದೀಪ ಹಚ್ಚಿ ಒಂದು ಬಿಲ್ವಪತ್ರೆ ಎಲೆನ ನೀವು ಓಂ ನಮಃ ಶಿವಾಯ ಅಥವಾ ಓಂ ಕಾಲಭೈರವಾಯ ನಮಃ ಅಂತ ನೀವು ಹೇಳಿ ಅದನ್ನು ನೀವು ಆ ಅಡಿಕೆ ಪೆಟ್ಟೆಯ ಎಲೆಯ ಒಳಗಡೆ ಇಟ್ಟು ಮಲ್ಲಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ದೀಪಗಳನ್ನು ಹಚ್ಚೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ಒಮ್ಮೆ ನೀವು ಈ ಶ್ರಾವಣ ಮಾಸದ ದಿನಗಳಲ್ಲಿ, ಅದರಲ್ಲೂ ಸೋಮವಾರದ ದಿನಗಳಲ್ಲಿ ಮಾಡೋ ಅಂಥ ವ್ಯವಸ್ಥೆನ ಮಾಡಿ. ಅದರಲ್ಲೂ ವಿಶೇಷವಾಗಿ ಕಾಲಭೈರವ ದೇವರಿಗೆ ನೀವು ಈ ಥರದ ದೀಪನ ಹಚ್ಚಿದಾಗ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಕಾಲದಲ್ಲಿ ಬಂದಿರುವಂಥ ಸಮಸ್ಯೆಗಳು ಯಾವುದೇ ಇರ್ಬೋದು, ಮೃತ್ಯು ಕಂಟಕಗಳಿರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಸಾಲ ಸೋಲದ ಸಮಸ್ಯೆಗಳಿರ್ಬೋದು, ಅಥವಾ ಶಾಪಗಳಿರ್ಬೋದು, ಅವೆಲ್ಲ ವಿಮುಕ್ತಿ ಪಡೆಯೋದಕ್ಕೆ ಈ ದೀಪನ ಖಂಡಿತವಾಗ್ಲೂ ಕಾಲಭೈರವನ ದೇವಸ್ಥಾನದಲ್ಲಿ ಹಚ್ಚುತ್ತಾರೆ. ನೀವು ಕೂಡ ಹಚ್ಚಿ ಅಂತ ತಿಳಿಸ್ತಿದ್ದೀನಿ. ಧನ್ಯವಾದಗಳು.